ಹೇ ಹಾಯ್ ಬ್ರೋ. ಹೇ ಬಾ ಮಕಾನ ಚಾಟ್ಸ್ತೀನಣ್ಣ. ಮಕಾನ ಚಾಟ ಬ್ರೋ. ನಮ್ಮ ಬರೋವಾಗ ಆಲ್ರೆಡಿ ಒಂದು ಗೋಬಿ ಹೊಡೆದು ಬಂದಿದ್ದೇನೆ. ಅಂದರೂ ಈ ಪ್ರೋಟೀನ್ ಗೀಟಿನೆಲ್ಲ ನಿಂತರ ತಲೆ ಕೆಡ್ಸ್ಕೊಳಲ್ಲ ಬ್ರೋ. ನಮ್ಮ ತಾತ ಇನ್ನೂ 90 ವರ್ಷ ಹೆಂಗೆ ಗಟ್ಟಿ ಮುಟ್ಟವನು ಗೊತ್ತಾ? ಲೇ, ನಿಮ್ಮ ಅಜ್ಜಿ ತಾತ ಎಲ್ಲ ಹಳೆ ಕಾಲದ ಮನುಷ್ಯರು. ಅವ್ರು ತಿನ್ನೋದು ಆಹಾರ ಪದ್ಧತಿ ಬೇರೆ ಇತ್ತು. ಅವ್ರು ನಿಂತರ ಸಾಫ್ಟ್ವೇರ್ ಇಂಜಿನಿಯರ್ ಇರಲಿಲ್ಲ. ನಿಂತರ 4 ತಾಸು ರೀಲ್ಸ್ ನೋಡ್ಕೊತ ಒಂದು ಮೂಲೆಯಲ್ಲಿ ಕುತ್ಕೊಂತಿರಲಿಲ್ಲ. ಅವರು ಹೊರಗೆ ಹೋಗಿ ಅಡ್ಡಾಡ್ಕೊಂಡು ರಾತ್ರಿ ಬಂದು ಗಟ್ಟಿ ಮುಟ್ಟು ತಿಂದು ಮಲಗ್ತಿದ್ರು. ಅವ್ರು ತಿನ್ನೋ ಆಹಾರದಲ್ಲಿ ಅಟ್ಲೀಸ್ಟ್ ಆಲ್ರೆಡಿ ಪ್ರೋಟೀನ್ ತುಂಬಿತ್ತು. ಯಾಕಂದರೆ ಅವ್ರೇನು ತಿಂತಿದ್ರು? ರೊಟ್ಟಿ, ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು, ಈ ಕಡೆ ಗುಗ್ರಿ ಕಾಳು ಹಾಕ್ಕೊಂಡು, ಈ ಕಡೆ ಅವ್ರದ್ದು ಪ್ಲೇಟ್ ನೋಡಿದೆಯಾ? ನಾವೇನು ತಿಂತೀವಿ? ಈ ಕಡೆ ಅನ್ನ, ಇದು ಸಾರು, ಬೆಳಗ್ಗೆ ಎದ್ದರೆ ಅದೇ ಒಂದು ಇಡ್ಲಿ, ಈ ಕಡೆ ಹೋದರೆ ಈ ಕಡೆ ಅವಸರದಲ್ಲಿ ಒಂದು ಉಪ್ಪಿಟ್ಟು. ನಾನು ಇಡ್ಲಿ ಉಪ್ಪಿಟ್ಟು ತಪ್ಪಂತ ಹೇಳ್ತಿಲ್ಲ, ಬಟ್ ನಮ್ಮ ಡಯಟ್ನ ನೋಡ್ಕೊಳ್ಳೋದು ಒಳ್ಳೆಯದು. ಬೇರೆಯವ್ರ ಥರ ಕಂಪೇರ್ ಮಾಡ್ಕೋಬೇಡ. ನಿಂದೇನಿದೆ ಈ ಲೈಫ್ ಸ್ಟೈಲ್ಗೆ ಏನಿದೆ ಅದ್ರ ಥರ ಇದ್ಕೊಂಡು ನಿಮ್ಮ ಡಯಟಲ್ಲಿ ಪ್ರೋಟೀನ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹೋಗು, ಉದ್ಧಾರ ಆಗ್ತೀಯ.